ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಜವಾದ ಬೆಳಕು ಈ ಲೋಕಕ್ಕೆ ಮರೆಯಾಗಿದೆಯಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ನಿಜವಾದ ಬೆಳಕು ಈ ಲೋಕಕ್ಕೆ ಮರೆಯಾಗಿದೆಯಾ? ಪ್ರಿಯರಾದ ದೇವರ ಮಕ್ಕಳಿರ, ಬೆಳಕು ಅಂದಾಗ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾವು ಅನುಭವಿಸ್ತಾ ಇದ್ದೀವಿ. ಬೆಳಕು ಇಲ್ಲದ ಜಗತ್ತೇ ಅಲ್ಲ. ಬೆಳಕು ಇಲ್ಲದೆ ಹೋದರೆ ಮನುಷ್ಯನು ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಜೀವಿಸಿದರೆ ಅದು 4 ದಿನ ಮಾತ್ರ. ಸಕಲ ಜೀವರಾಶಿಗಳು, ಸರ್ವ ಮಾನವರು ಈ ಲೋಕದಲ್ಲಿ ಆರೋಗ್ಯವಾಗಿ, ಆನಂದದಿಂದ, ಸಂತೋಷದಿಂದ ಜೀವಿತವನ್ನು ಕಳೀತಾ ಇದ್ದಾರೆಂದರೆ ಬೆಳಕು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಅಂತರಿಕ್ಷದಲ್ಲಿ ಉರಿಯುವಂಥ ಸೂರ್ಯನು ಇರುವುದರಿಂದ ಈ ಲೋಕಕ್ಕೆ ಭೌತಿಕವಾದಂಥ ಬೆಳಕು. ಈ ಲೋಕದಲ್ಲಿ ಸರ್ವ ಜೀವರಾಶಿಗಳು ಆರೋಗ್ಯವಾಗಿವೆ. ಸರ್ವ ಮಾನವರು ಆರೋಗ್ಯದಿಂದ ಇದ್ದಾರೆ. ಒಂದು ವೇಳೆ ಅನಾರೋಗ್ಯ ಪರಿಸ್ಥಿತಿ ಬಂದಿದೆ ಅಂದರೆ ಮನುಷ್ಯರು ಮಾಡಿರುವಂಥ ಪಾಪಗಳು, ಮನುಷ್ಯರು ಮಾಡುವಂಥ ಅಧರ್ಮ ಕಾರ್ಯಕ್ರಮಗಳು. ದೇವರು ಲೋಕವನ್ನು ಉಂಟು ಮಾಡಿದಾಗ ಒಳ್ಳೆಯದನ್ನೇ ಉಂಟು ಮಾಡಿದ್ದಾರೆ, ಒಳ್ಳೆಯದಕ್ಕಾಗಿ ಉಂಟು ಮಾಡಿದ್ದಾರೆ. ಈ ಪ್ರಕೃತಿಯಲ್ಲಿ ಯಾವುದನ್ನು ನೋಡಿದ್ರೂ ಒಳ್ಳೆಯದೇ ಕಾಣುತ್ತೆ. ಅಂತರಿಕ್ಷದಲ್ಲಿ ಆಗಿರ್ಬೋದು, ಈ ಭೂಮಂಡಲದಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ನೋಡುವಾಗ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಇಲ್ಲ ಸರ್ವ ಜೀವರಾಶಿಗಳಿಗೆ ಉಪಯೋಗವಾದಂಥದ್ದು ಇದೆ ಪ್ರಿಯರೇ. ಅದು ದೇವರು ಮಾಡಿರುವಂಥದ್ದು. ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಿಂದ ಕೆಲವು ವಚನಗಳನ್ನು ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಿಂದ, ಬಳಿಕ ದೇವರು ಆಕಾಶಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ಸಾಕು. ನೋಡಿದ್ರೆ, ಅಂದರೆ ಆಕಾಶ ಮಂಡಲದಲ್ಲಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಉಂಟು ಮಾಡಿದ್ದಾರಂತೆ. ಸೂರ್ಯನನ್ನು ಗಮನಿಸುವಾಗ ಬಹಳ ದೊಡ್ಡದು ಪ್ರಿಯರೇ. ಸೂರ್ಯನನ್ನು ಗಮನಿಸುವಾಗ ಬಹಳ ದೊಡ್ಡದು. ಅದೇ ಪ್ರಕಾರ ನಕ್ಷತ್ರಗಳನ್ನು ಗಮನಿಸುವಾಗ ನಕ್ಷತ್ರಗಳು ಕೂಡ ಸೂರ್ಯನಿಗಿಂತ ಇನ್ನೂ ದೊಡ್ಡ ಗಾತ್ರದಲ್ಲಿ ಅವು ಇವೆ. ಅವುಗಳಿಗಿಂತ ದೊಡ್ಡದ್ದು ಆಕಾಶ. ಆಕಾಶದಗಿಂತ ಎತ್ತರವಾದವರು, ಉನ್ನತವಾದವರು ದೇವರು, ತಂದೆಯಾದ ದೇವರು. ಆ ತಂದೆಯಾದ ದೇವರು ಆಕಾಶವನ್ನು ಉಂಟು ಮಾಡಿದ್ದಾರೆ, ಭೂಮಿಯನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು. ಅವುಗಳನ್ನು ಉಂಟು ಮಾಡಿ ಅವುಗಳಿಗೆ ಕೆಲಸವನ್ನು ಕೊಟ್ಟಿದ್ದಾನೆ. ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಭೂಮಿಯ ಮೇಲೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ನಿಜವಾದ ಬೆಳಕು ಈ ಲೋಕಕ್ಕೆ ಮರೆಯಾಗಿದೆಯಾ ಅಂದಾಗ, ಬೆಳಕು ಅಂದಾಗ
ಈ ಲೋಕದಲ್ಲಿ ನೋಡುವಂಥ ಬೆಳಕು ಮರೆಯಾಗಿಲ್ಲ, ಈ ಲೋಕದಲ್ಲಿ ಅನುಭವಿಸುವಂಥ ಬೆಳಕು ಮರೆಯಾಗಿಲ್ಲ. ಒಂದು ನಿಜವಾದ ಬೆಳಕಿದೆ. ನಿಜವಾದ ಬೆಳಕನ್ನು ಕುರಿತು ನಮಗೆ ಅರ್ಥ ಆಗಬೇಕಾದ್ರೆ ಈ ಬೆಳಕು ಹೇಗೆ ಬಂತು, ಈ ಬೆಳಕಿನ ಹಿಂದೆ ಯಾರಿದ್ದಾರೆ, ಯಾರು ಉಂಟು ಮಾಡಿದ್ದಾರೆ, ಅವರು ಹೇಗಿದ್ದಾರೆ ಎಂದು ಮೊದಲನೇದಾಗಿ ಅರ್ಥ ಆಗಬೇಕು ಈ ಲೋಕಕ್ಕೆ. ಅರ್ಥ ಆಗಿಲ್ಲ ಅಂದರೆ ನಿಜವಾದ ಬೆಳಕು ಅರ್ಥ ಆಗಿಲ್ಲ ಅಂತ ಅರ್ಥ. ಅರ್ಥ ಮಾಡಿಕೊಂಡಿಲ್ಲ ಅಂದರೆ ನಿಜವಾದ ಬೆಳಕು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ನೋಡಿ, ಈ ಜಗತ್ತಿನಲ್ಲಿರುವಂಥ ಪ್ರತಿ ಪದಾರ್ಥಗಳನ್ನು, ಪ್ರತಿ ಜೀವರಾಶಿಗಳನ್ನು, ಆಕಾಶವನ್ನು, ಆಕಾಶದ ಕೆಳಗಡೆ ಇರುವಂಥ ನಕ್ಷತ್ರಗಳನ್ನು, ಗ್ರಹಗಳನ್ನು, ಇವೆಲ್ಲವನ್ನು ಕೂಡ ಪರಿಶೋಧನೆ ಮಾಡುವಾಗ ಏನ್ರಿ ಒಂದು ಮಾತಿರುತ್ತೆ, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಉಂಟಾಗಲಿಲ್ಲ ಅಂತ. ಉಂಟಾಗಿರುವಂಥ ಪದಾರ್ಥಗಳಲ್ಲಿ, ಜೀವರಾಶಿಗಳಲ್ಲಿ ಯಾವುದೇ ಆಗಿರ್ಬೋದು, ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಉಂಟಾಗಲಿಲ್ಲ ಅಂದರೆ ಯೇಸು ಪ್ರಭು ಇಲ್ಲದೆ ಯಾವುದು ಕೂಡ ಉಂಟು ಮಾಡಿಲ್ಲವಂತೆ ದೇವರು. ತಂದೆಯಾದ ದೇವರಿದ್ದಾರೆ. ಆ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಎಲ್ಲವನ್ನು ಉಂಟು ಮಾಡಿದ್ದಾರಂತೆ. ಎಲ್ಲವನ್ನು ಅಂದರೆ ಪರಲೋಕವನ್ನು ಆಗಿರ್ಬೋದು, ಪರಲೋಕದಲ್ಲಿದ್ದಂಥ ದೇವದೂತರು ಆಗಿರ್ಬೋದು, ಈ ಜಗತ್ತು ಆಗಿರ್ಬೋದು, ಇವೆಲ್ಲವನ್ನು ಯೇಸು ಪ್ರಭು ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾರೆ. ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿರುವಂಥದ್ದು. ಈ ಉಂಟು ಮಾಡಿರುವಂಥದ್ದು ಎಲ್ಲವನ್ನು ನೋಡುವಾಗ ಅದ್ಭುತ ಅಂತ ಹೇಳ್ತಾರೆ, ಒಳ್ಳೆಯದು ಅಂತಲೂ ಹೇಳ್ತಾರೆ. ಅದೇ ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ ನಾವು ನೋಡ್ತಾ ಇದ್ದೀವಿ. ಇವಾಗ 15ನೇ ವಚನ. ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಎಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವು ಆಗಿ 4ನೇ ದಿನವಾಯಿತು. 4ನೇ ದಿನವಾಯಿತು ಅಂದರೆ ಪ್ರಾರಂಭದಲ್ಲಿ ತಂದೆಯಾದ ದೇವರು ಉಂಟು ಮಾಡಿದ ನಂತರ ಒಳ್ಳೆ ರೀತಿಯಲ್ಲೇ ಆಯಿತು ಅಂತೇಳಿ ಮಾತನಾಡುವಂಥದ್ದು. ಒಳ್ಳೆಯದಾಯಿತು. ಈ ಜಗತ್ತಿನಲ್ಲಿ ನೋಡುವಾಗ ಎಲ್ಲವನ್ನು ಕೂಡ ತಂದೆಯಾದ ದೇವರು ಉಂಟು ಮಾಡಿದ್ದಾರೆ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಅದರಲ್ಲಿ ಸೂರ್ಯನು ಈ ಲೋಕದಲ್ಲಿ ಬೆಳಕು ಕೊಡುವಂಥ, ಉನ್ನತವಾಗಿ ಬೆಳಕು ಕೊಡುವಂಥ ಒಂದು ಬೆಂಕಿ ಅದು ಉಂಟಾಗಿದೆ. ಈ ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಏನೆಂದು ಬರೆಯಲ್ಪಟ್ಟಿದೆ ನೋಡಿ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಏನೆಂದು ಬರೆಯಲ್ಪಟ್ಟಿದೆ ಒಂದು ಸಾರಿ ಗಮನಿಸ್ರಿ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನ 30ನೇ ವಚನವನ್ನು ನೋಡೋಣ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಆ ದಿನಗಳ ಸಂಕಟವು ತೀರಿದ ಕೂಡಲೇ ಅಂದರೆ ಈ ಲೋಕ ಇರೋ ತನಕ ಸಂಕಟಗಳು, ಶೋಧನೆಗಳು, ಹಿಂಸೆಗಳು, ಬಾಧೆಗಳು ಇರುತ್ತೆ ರೀ. ಹಿಂಸೆಗಳು ಇರುತ್ತೆ, ಬಾಧೆಗಳು ಇರುತ್ತೆ. ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ, ಈ ಜಗತ್ತು ನಾಶವಾಗುವವರೆಗೆ ಈ ಲೋಕದಲ್ಲಿ ಸಂಕಟಗಳು, ಶೋಧನೆಗಳು ಇದ್ದೇ ಇರುತ್ತೆ.
ಆ ದಿನಗಳು ಅಂದರೆ ಸಂಕಟ ದಿನಗಳು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಕಾಶದಲ್ಲಿ ಕಾಣಬರುವುದು ಅಂದರೆ ಯೇಸುಕ್ರಿಸ್ತರು ಎರಡನೇ ಆಗಮನದಲ್ಲಿ ಬರುವಾಗ ನಡೆಯುವಂಥ ವಿಷಯವನ್ನು ನುಡಿದಿರುವಂಥ ಮಾತು. ಯೇಸುಕ್ರಿಸ್ತರು ಎರಡನೇ ಆಗಮನದಲ್ಲಿ ಬರುವಾಗ ನಡೆಯುವಂಥದ್ದು. ಸೂರ್ಯ ಚಂದ್ರ ನಕ್ಷತ್ರಗಳು ನಾಶವಾಗ್ತವಂತೆ. ಸೂರ್ಯನು ಬೆಳಕು ಕೊಡೋದಿಲ್ಲ. ಸೂರ್ಯನೇನಾಗ್ತಾನಂತೆ? ಸೂರ್ಯನು ಕತ್ತಲಾಗುವನು, ಚಂದ್ರನು ಬೆಳಕು ಕೊಡುವುದಿಲ್ಲ. ಅಂದರೆ ಸೂರ್ಯನು ಕತ್ತಲಾಗ್ತಾನಂದರೆ ಅದು ಉರಿಯುವ ಬೆಂಕಿ. ಅದು ಸೂರ್ಯ ಗೋಳ ಇದೆ ನೋಡಿ, ಸೂರ್ಯಮಂಡಲ, ಅದು ಉರಿಯುವ ಬೆಂಕಿ. ಅದು ಉರಿಯುವ ಬೆಂಕಿಯಲ್ಲಿ ಕತ್ತಲಿರುತ್ತಾ? ಉರಿಯುವಂಥ ಬೆಂಕಿಯಲ್ಲಿ ಕತ್ತಲಿರುತ್ತಾ? ಬೆಳಕಿರುತ್ತಾ? ಆ ಉರಿಯುವ ಬೆಂಕಿ ಕತ್ತಲಾಗಿ ಹೋಗುತ್ತೆ ಅಂತೆ. ಉರಿಯುವ ಬೆಂಕಿ ಕತ್ತಲಾಗಿ ಹೋಗುತ್ತಾ? ಸೂರ್ಯನು ಕತ್ತಲಾಗಿ ಹೋಗ್ತಾನ? ಅದು ಯಾವಾಗ ಆಗುತ್ತೆ ಅಂತ ನೋಡುವಾಗ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಏನ್ರಿ 10ನೇ ವಚನವನ್ನು ಗಮನಿಸಿ ಪ್ರಿಯರೇ. 10ನೇ ವಚನವನ್ನು 3:10 2ನೇ ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಏನ್ರಿ, ಅಂತರಿಕ್ಷದಲ್ಲಿ ಸೂರ್ಯನು ಉರಿಯುವಂಥ ಬೆಂಕಿ, ಉರಿತಾ ಇವೆ, ಉರಿಯುವಂಥವು. ಅವು ಏನಾಗ್ತಾವಂತ ನೋಡುವಾಗ ಸುಟ್ಟು ಹೋಗ್ತಾವ. ಅಂದರೆ ಬೆಂಕಿ ಸುಟ್ಟು ಹೋಗುತ್ತಾ? ಉರಿಯುವಂಥ ಬೆಂಕಿ ಸೂರ್ಯನು. ಆ ಉರಿಯುವಂಥ ಬೆಂಕಿ ಸೂರ್ಯನಾಗಿರುವಾಗ ಆ ಸೂರ್ಯನನ್ನು ಸುಡುವಂಥ ಆ ಬೆಂಕಿ ಯಾವುದು ಅಂತ ನೋಡುವಾಗ ದೇವರ ಮಾತು. ದೇವರ ಮಾತು ಪ್ರಿಯರ ದೇವರ ಮಕ್ಕಳಿಗೆ. ಅಂದರೆ ಉರಿಯುವಂಥ ಬೆಂಕಿ ಸುಟ್ಟು ಹೋಗುತ್ತಾ? ಉರಿಯುವಂಥ ಬೆಂಕಿ ಸುಟ್ಟು ಬೂದಿ ಆಗುತ್ತಾ? ಉರಿಯುವಂಥ ಸೂರ್ಯನು ಕತ್ತಲಾಗಿ ಹೋಗ್ತಾನ? ಉರಿಯುವಂಥ ಸೂರ್ಯನು ಸುಟ್ಟು ಹೋಗ್ತಾನೆ, ಕತ್ತಲಾಗಿ ಹೋಗ್ತಾನಂದರೆ ಅದನ್ನು ಸುಡುವಂಥ ಬೆಂಕಿ ಯಾವುದಂತ ನೋಡುವಾಗ ದೇವರ ಮಾತುಗಳು, ದೇವರ ವಚನಗಳು ಪ್ರಿಯರ ದೇವರ ಮಕ್ಕಳಿಗೆ. ದೇವರು ಸುಡ್ತಾರೆ. ಸೂರ್ಯನನ್ನು ಸುಡ್ತಾರ? ಸೂರ್ಯನನ್ನು ಉಂಟು ಮಾಡಿರುವಂಥ ಮಹಾಶಕ್ತನಾದ ದೇವರು ಅದನ್ನು ಸುಡ್ತಾರೆ. ಸುಟ್ಟೋಗುತ್ತೆ, ಲಯವಾಗುತ್ತೆ, ನಾಶವಾಗುತ್ತೆ, ಕತ್ತಲಾಗುತ್ತೆ, ಉಳ್ಕೊಳ್ಳಲ್ಲ, ಉಳಿಯೋದಿಲ್ಲ. ಅದಕ್ಕೊಂದು ಸಮಯ ಇದೆ ಏನ್ರಿ. ಹುಟ್ಟುವುದಕ್ಕೆ ಒಂದು ಸಮಯ, ಸಾಯುವುದಕ್ಕೆ ಒಂದು ಸಮಯ, ಜೀವಿಸುವುದಕ್ಕೆ ಒಂದು ಸಮಯ, ನಾಶವಾಗುವುದಕ್ಕೆ ಮತ್ತೊಂದು ಸಮಯ. ಹೌದಲ್ವಾ? ಹುಟ್ಟುವುದಕ್ಕೆ ಒಂದು ಸಮಯ ಇದೆ, ಮರಣ ಹೊಂದುವುದಕ್ಕೆ ಒಂದು ಸಮಯ ಇದೆ, ಮನೆ ಕಟ್ಟುವುದಕ್ಕೆ ಒಂದು ಸಮಯ ಇದೆ, ಮನೆ ಬಿದ್ದೋಗೋದಕ್ಕೆ ಒಂದು ಸಮಯ ಇರುತ್ತೆ, ಜನಿಸೋದಕ್ಕೆ ಒಂದು ಸಮಯ ಇದೆ, ಸಾಯೋದಕ್ಕೆ ಒಂದು ಸಮಯ ಇರುತ್ತೆ. ಅದೇ ಪ್ರಕಾರ ಸೃಷ್ಟಿ ಉಂಟಾಗೋದಕ್ಕೆ ಒಂದು ಸಮಯ ಇದೆ, ಸೃಷ್ಟಿಯನ್ನು ನಾಶ ಮಾಡೋದಕ್ಕೆ ಅದಕ್ಕೂ ಒಂದು ಸಮಯ ಇದೆ. ಆ ಸಮಯ ಯಾವುದಂತ ನೋಡುವಾಗ ಯೇಸು ಕ್ರಿಸ್ತರ ಎರಡನೇ ಆಗಮನ. ಇದು ದೇವರ ಮಾತು, ಇದು ಸೃಷ್ಟಿಕರ್ತನ ಮಾತು, ಸರ್ವೇಶ್ವರನ ಮಾತು, ತಂದೆಯಾದ ದೇವರ ಮಾತು, ದೇವರ ಮಾತುಗಳು. ಆ ದೇವರು ಹೇಳುವಂಥ ಮಾತುಗಳನ್ನು ನಂಬಬೇಕಾ? ಅರ್ಥ ಮಾಡಿಕೊಳ್ಬೇಕಾ? ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಈ ಜಗತ್ತಿನಲ್ಲಿ ಕಾಣುವಂಥ ಬೆಳಕಾಗಿರ್ಬೋದು, ಈ ಜಗತ್ತಾಗಿರ್ಬೋದು, ಪಂಚಭೂತಗಳಾಗಿರ್ಬೋದು ಲಯವಾಗಿ ಹೋಗುತ್ತೆ, ಸುಟ್ಟೋಗುತ್ತೆ, ಬೂದಿಯಾಗುತ್ತೆ ಎಂದು ಸತ್ಯವೇದ ಗ್ರಂಥ ತಿಳಿಸುವಂಥ ಮಾತು ಏನ್ರಿ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಿರುವಂಥ ಪ್ರತಿ ವಚನಗಳು ನೋಡುವಾಗ ಆತ್ಮಿಕವಾದಂಥ ಜ್ಞಾನ ಇದೆ, ಇತಿಹಾಸ ಇದೆ, ದೇವರ ಪ್ರೀತಿ ಇದೆ, ದೇವರ ಕೋಪ ಇದೆ, ದೇವರ ಉಗ್ರತೆ ಇದೆ. ಪ್ರತಿಯೊಂದು ಕೂಡ ಇದರಲ್ಲಿ ಕಂಡು ಬರುತ್ತೆ ರೀ. ಪ್ರತಿಯೊಂದು ಕೂಡ ದೇವರ ಪ್ರೀತಿ,
ದೇವರ ಜ್ಞಾನ, ದೇವರ ಬೆಳಕು, ದೇವರ ಐಶ್ವರ್ಯ, ದೇವರ ಉಗ್ರತೆ, ದೇವರ ರೋಷ ಪ್ರತಿಯೊಂದು ಕೂಡ ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ. ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ. ಇದು ಲೋಕಕ್ಕೆ ಅರ್ಥ ಆಗಿದೆಯಾ ಅಂತ ನೋಡುವಾಗ ಲೋಕ ಅರ್ಥ ಮಾಡಿಕೊಂಡಿಲ್ಲ. ಲೋಕ ಅರ್ಥ ಮಾಡಿಕೊಂಡಿಲ್ಲ ಏನ್ರಿ. ಆ ಬೆಳಕನ್ನು, ಆ ಕ್ರೈಸ್ತನನ್ನು, ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ದೇವರು ನಿಜವಾದ ಬೆಳಕು, ಯೇಸು ಕ್ರಿಸ್ತರು ನಿಜವಾದ ಬೆಳಕು. ಒಂದು ಸರಿ ನೋಡಿ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಿಂದ ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಿಂದ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕ ಉಂಟಾಯಿತು. ಸಾಕು, ಆತನ ಮೂಲಕ ಉಂಟಾಯಿತು. 9ನೇ ವಚನವನ್ನು ಗಮನಿಸುವಾಗ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ನಿಜವಾದ ಬೆಳಕು ಅಂದರೆ ಇವಾಗ ಇರುವಂಥ ಬೆಳಕು ಯಾವುದಂತ ನೋಡುವಾಗ ನಿಜವಾದ ಬೆಳಕಲ್ವಾ ಅಂತ ನೋಡುವಾಗ, ಇವಾಗಿರುವಂಥ ಬೆಳಕು, ನಾವು ಅನುಭವಿಸುವಂಥ ಬೆಳಕು, ನಾವು ಕಾಣುವಂಥ ಬೆಳಕು, ನಾವು ಕಾಣುವಂಥ ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಇವು ಸ್ವಲ್ಪ ಕಾಲ ಇರುವಂಥ ಬೆಳಕು. ಅದು ನಾಶವಾಗುತ್ತೆಯಂತೆ, ಅದು ಲಯವಾಗುತ್ತೆಯಂತೆ, ಅದು ಸುಟ್ಟೋಗುತ್ತೆಯಂತೆ. ಸುಟ್ಟೋಗುತ್ತೆ, ಲಯವಾಗುತ್ತೆ. ನಿಜವಾದ ಬೆಳಕು ಸುಟ್ಟೋಗಲ್ಲ. ನಿಜವಾದ ಬೆಳಕಿನ ಮೂಲಕ ನಾವು ನೋಡುವಂಥ ಈ ಬೆಳಕು ಏನಾಗುತ್ತೆ? ನಾಶವಾಗುತ್ತೆ. ಸ್ವಲ್ಪ ಕಾಲ ಈ ಬೆಳಕಿದೆಯಲ್ಲ, ಇದು ಸ್ವಲ್ಪ ಕಾಲ. ಈ ಜಗತ್ತು ಸ್ವಲ್ಪ ಕಾಲ. ಈ ಜಗತ್ತು ನಾಶವಾಗುತ್ತೆ, ಈ ಜಗತ್ತು ಸುಟ್ಟೋಗುತ್ತೆ, ಈ ಜಗತ್ತು ಬೂದಿಯಾಗುತ್ತೆ. ಜಗತ್ತು ಬೂದಿಯಾಗುತ್ತೆ. ಆಕಾಶ ಮೊದಲುಗೊಂಡು ಭೂಮಿಯವರೆಗೆ ಪ್ರತಿ ಪದಾರ್ಥಗಳು ಎಲ್ಲ ಕೂಡ ಸುಟ್ಟೋಗುತ್ತೆ ಅಂತ ಹೇಳಿದ್ದಾರೆ ದೇವರು. ದೇವರು ಏನು ಹೇಳಿದ್ದಾರೋ ಅದು ಖಂಡಿತವಾಗಿ ನೆರವೇರುತ್ತೆ. ಆದರೆ ಅದಕ್ಕೆ ಒಂದು ಸಮಯ ಇರುತ್ತೆ ಪ್ರಿಯರೇ. ಆದರೆ ನಾಶವಾಗದ ಬೆಳಕು, ಸುಟ್ಟೋಗದ ಬೆಳಕು, ಶಾಶ್ವತವಾಗಿ ಇರುವಂಥ ಬೆಳಕು ಇದೆ. ಅದು ಲೋಕಕ್ಕೆ ಬರಬೇಕಾಗಿತ್ತು. ಆ ಬೆಳಕು ಬೇರೆ ಯಾರೂ ಅಲ್ಲ, ಆ ಬೆಳಕೇ ಯೇಸು ಕ್ರಿಸ್ತರು. ಅದನ್ನೇ ಹೇಳಿದ್ದಾರೆ ನೋಡಿ, ಗಮನಿಸಿ. ನಿಜವಾದ ಬೆಳಕು ಲೋಕಕ್ಕೆ ಬರಬೇಕಾಗಿತ್ತು. ಆ ಬೆಳಕು ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಲೋಕವು ಆತನ ಮೂಲಕ ಉಂಟಾಯಿತು. ಗಮನಿಸಿರಿ ಪ್ರಿಯರೇ, 11ನೇ ವಚನ. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಆತನನ್ನು ಅಂಗೀಕರಿಸಲಿಲ್ಲ ಅಂದರೆ ಆ ಬೆಳಕನ್ನು ಅಂಗೀಕರಿಸಲಿಲ್ಲವಂತೆ, ಆ ಬೆಳಕನ್ನು ತಿಳಿದುಕೊಳ್ಳಲಿಲ್ಲವಂತೆ, ಆ ಬೆಳಕಿಗೆ ಒಳಪಡಲಿಲ್ಲವಂತೆ. ನಿಜವಾದ ಬೆಳಕು, ಆ ನಿಜವಾದ ಬೆಳಕೆ ಯೇಸು ಕ್ರಿಸ್ತರು. ಅಂದರೆ ಆತ್ಮಿಕವಾದಂಥ ಬೆಳಕು, ಜ್ಞಾನದ ಬೆಳಕು, ಈ ಲೋಕದಲ್ಲಿ ದಾರಿ ತೋರಿಸುವಂಥ ಬೆಳಕು, ಆತ್ಮಿಕವಾಗಿ ಜೀವನದಲ್ಲಿ ಬೆಳೆಸುವಂಥ ಬೆಳಕು, ದೇವರ ಮಾರ್ಗದಲ್ಲಿ ಬೆಳೆಸುವಂಥ ಈ ಬೆಳಕು 1ನೇ ಶತಮಾನದಲ್ಲಿ ಬಂದಿದೆ. 1ನೇ ಶತಮಾನದಲ್ಲಿ ಬಂದಿದೆ. ಆ ಬೆಳಕೇ ಯೇಸು ಕ್ರಿಸ್ತರು. ಆ ಬೆಳಕು ಬಂದಿರುವಾಗ ಆ ಬೆಳಕು ಮಹಾ ಬೆಳಕನ್ನು ಕುರಿತು, ತಂದೆಯಾದ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರೆ. ತಂದೆಯಾದ ದೇವರನ್ನು ಕುರಿತು ತೋರಿಸುವಂಥ ದಾರಿ, ಪರಲೋಕವನ್ನು ಕುರಿತು ತೋರಿಸುವಂಥ ದಾರಿ, ಪರಲೋಕವನ್ನು. ಆ ಬೆಳಕು ಬಂದಾಗ ಆ ಬೆಳಕು ಯಾವುದು ತೋರಿಸುತ್ತೆ ಗೊತ್ತಾ? ಈ ಭೂಲೋಕದಲ್ಲಿ ಹೇಗೆ ಬದುಕಬೇಕು ಎನ್ನುವಂಥದ್ದು ತೋರಿಸುತ್ತೆ. ಆ ನಂತರ ನಿತ್ಯ ಲೋಕಕ್ಕೆ ಹೋಗುವಂಥ ದಾರಿಯನ್ನು ತೋರಿಸುವಂಥ ಒಂದು ಬೆಳಕು ಅದು ತೋರಿಸುತ್ತೆ ರೀ. ಆ ಬೆಳಕು, ಆ ಬೆಳಕೆ ನಿಜವಾದ ಬೆಳಕು ಅಂತ ಹೇಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರೇ. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು,
ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಸ್ವಂತ ಜನರು ಯಾರಂತ ನೋಡುವಾಗ, ಯಾರ ವಂಶದಲ್ಲಿ ಆತನು ಹುಟ್ಟಿದ್ದಾನೆ? ಯಾರ ವಂಶ? ದಾವೀದನ ವಂಶ. ಇಸ್ರಾಯೇಲ್ಯರ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಯೆಹೂದ ಗೋತ್ರದಲ್ಲಿ ಹುಟ್ಟಿರುವಾಗ ಸ್ವಂತ ಪ್ರಜೆಗಳು ಏನು ಮಾಡಿದ್ದಾರೆ? ಆತನನ್ನು ಆಲೋಚನೆ ಮಾಡಿದ್ದಾರ? ಆತನ ಬಗ್ಗೆ ವಿಚಾರ ಮಾಡಿದ್ದಾರಾ? ಅರ್ಥ ಮಾಡಿಕೊಂಡಿದ್ದಾರಾ? ಇಲ್ಲ ರೀ. ಅವರ ಬಳಿಯಲ್ಲಿ ಗ್ರಂಥ ಇದೆ, ಧರ್ಮಶಾಸ್ತ್ರ ಇದೆ. ಆ ಧರ್ಮಶಾಸ್ತ್ರ ಹೇಳುತ್ತೆ ಕ್ರಿಸ್ತನು ಬರ್ತಾನೆ ಎಂದು. ಆ ಧರ್ಮಶಾಸ್ತ್ರ ಹೇಳುತ್ತೆ ಪಾಪ ವಿಮೋಚಕನು, ಲೋಕ ರಕ್ಷಕನು, ಕ್ರಿಸ್ತನು, ಮೆಸ್ಸಯ್ಯನು ಬರ್ತಾನೆ, ಆತನ ಮೂಲಕ ನಿಮಗೆ ರಕ್ಷಣೆ ಇದೆ ಎಂದು. ಆ ರಕ್ಷಕನು ಬಂದಾಗ ಅಂಗೀಕರಿಸೋದು ಬಿಟ್ಟು, ತಿಳಿದುಕೊಳ್ಳೋದು ಬಿಟ್ಟು, ವಿಚಾರ ಮಾಡೋದು ಬಿಟ್ಟು, ಧರ್ಮಶಾಸ್ತ್ರವನ್ನು ಮುಂದೆ ಇಟ್ಟು ಆಲೋಚನೆ ಮಾಡೋದು ಬಿಟ್ಟು, ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಏನ್ರಿ ಆತನ ಮಾತಿನಲ್ಲಿ ತಪ್ಪು ಹಿಡಿಯೋದಕ್ಕೆ ಪ್ರತಿ ನಿಮಿಷದಲ್ಲಿ ಯೋಚನೆ ಮಾಡಿದ್ದಾರೆ. ಹಾಗೆ ಯೋಚನೆ ಮಾಡಿದ್ದಾರಂದರೆ ಏನಾಗಿದೆ? ಅವರ ಮನಸ್ಸು ಕತ್ತಲಾಗಿದೆ ರೀ. ಅವರ ಹೃದಯ ಅಂಧಕಾರವಾಗಿದೆ, ಕತ್ತಲಾಗಿದೆ. ಆದ್ದರಿಂದ ಅವರು ಬೆಳಕನ್ನು ಅಂಗೀಕರಿಸಲಿಲ್ಲ, ಬೆಳಕನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಅದೇ ಮಾತು. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆದರೂ ಆತನನ್ನು ಲೋಕವು ಅರಿಯಲಿಲ್ಲ. ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಯಾರಾದರೂ ತಿಳಿದುಕೊಳ್ಳೋರಿದ್ದಾರಾ ಅಂತ ನೋಡುವಾಗ ಇಲ್ಲ. ಯಾಕೆ ಇಲ್ಲ ಅಂತ ನೋಡುವಾಗ ಹೃದಯ ಗರ್ವದಲ್ಲಿದೆ ರೀ. ಹೃದಯ ಗರ್ವದಲ್ಲಿದೆ. ಹೃದಯ ಕೊಬ್ಬಿನಿಂದ ತುಂಬಿಕೊಂಡಿದೆ, ಅಹಂಕಾರದಿಂದ ಇದೆ. ಅಹಂಕಾರ ಕೊಬ್ಬಿನಿಂದ. ಹಾಗೆ ಇರುವುದರಿಂದ ದೇವರು ಅರ್ಥ ಆಗಲ್ಲ, ದೇವರ ಮನಸ್ಸು ಅರ್ಥ ಆಗಲ್ಲ. ಆ ದೇವರೇ ನಿಜವಾದ ಬೆಳಕು ಎಂದು ಈ ಲೋಕಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಕಾರಣ ಹೃದಯ ಮಂದವಾಗಿದೆ, ಅಂಧವಾಗಿದೆ. ಅಂದರೆ ಕುರುಡುತನ, ಅಂಧತ್ವ, ಕತ್ತಲು, ಹೃದಯ ಕತ್ತಲು. ಪ್ರಿಯರ ದೇವರ ಮಕ್ಕಳಿರ ಯೋಚನೆ ನೋಡಿ. ಮತ್ತೊಂದು ವಚನವನ್ನು ಕೂಡ ನೋಡೋಣ. ಯೋಹಾನನು ಬರೆದ ಸುವಾರ್ತೆ, ಅದೇ 8ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ನನ್ನ ಮಾತನ್ನು ಅಂಗೀಕರಿಸಿದವನು ಏನ್ರಿ, ನನ್ನ ಮಾತನ್ನು ಅಂಗೀಕರಿಸಿದವನು ಏನಾಗ್ತಾನಂತೆ? ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಅಂದರೆ ನನ್ನನ್ನು ಅನುಸರಿಸುವವನು ಏನಾಗ್ತಾನಂತೆ? ಜೀವಕರವಾದಂಥ ಬೆಳಕಿನಲ್ಲಿ ಇರ್ತಾನಂತೆ. ನಾನು ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ. ಅಂದರೆ ಯೇಸು ಕ್ರಿಸ್ತರು ಲೋಕಕ್ಕೆ ಬೆಳಕಂತೆ, ನಿಜವಾದ ಬೆಳಕಂತೆ. ಬೆಳಕು, ನಿಜವಾದ ಬೆಳಕು. ಈ ಲೋಕದಲ್ಲಿ ಇರುವಂಥ ಬೆಳಕು ಏನಾಗುತ್ತೆ ಅಂತ ನೋಡುವಾಗ ಒಂದು ದಿನ ಕತ್ತಲಾಗಿ ಹೋಗುತ್ತೆ, ಬೂದಿಯಾಗುತ್ತೆ, ಸುಟ್ಟೋಗುತ್ತೆ. ಆದರೆ ನಿಜವಾದ ಬೆಳಕಿದೆ ನೋಡಿ, ಆ ನಿಜವಾದ ಬೆಳಕು ಸುಟ್ಟೋಗಲ್ಲ, ನಾಶವಾಗಲ್ಲ. ಅದು ಶಾಶ್ವತವಾಗಿ ಇರುವಂಥದ್ದು. ಆ ಶಾಶ್ವತವಾಗಿರುವಂಥ ಬೆಳಕನ್ನು, ಆ ಬೆಳಕಾಗಿರುವಂಥ ಕ್ರಿಸ್ತನನ್ನು ಅನುಸರಿಸಿದರೆ, ಅಂದರೆ ಆತನ ಮಾತಿನ ಪ್ರಕಾರ ನಡುಕೊಂಡ್ರೆ, ಆತನ ಮಾತಿನ ಪ್ರಕಾರ ಅನುಸರಿಸಿದರೆ, ಆತನ ಆಜ್ಞೆಗಳ ಪ್ರಕಾರ ಅನುಸರಿಸಿದರೆ, ಆತನ ಆಜ್ಞೆಗಳ ಪ್ರಕಾರ ಅನುಸರಿಸಬೇಕಂತ ಏನು ಅನುಸರಿಸ್ತಾ ಇದ್ದೀವಿ ನಾವೆಲ್ಲರೂ? ಏನು ಅನುಸರಿಸ್ತಾ ಇದ್ದೀವಿ? ಏನು ಆತನ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದೀವಿ? ಈ ಲೋಕದಲ್ಲಿ ಏನು ಪಾಲಿಸ್ತಾ ಇದ್ದೀವಿ? ಈ ಲೋಕದಲ್ಲಿ ನೋಡುವಾಗ ನಿಜವಾಗ್ಲೂ ಆತನನ್ನು ಅನುಸರಿಸ್ತಾ ಇದ್ದೀವಾ? ಅನುಸರಿಸುವವರು ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ, ಎಲ್ಲಿದ್ದಾರೆ? 1ನೇ ಶತಮಾನದಲ್ಲಿ ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ ಅವರು ಯಾವ ರೀತಿ ಬದುಕಿದ್ದಾರೆ ಎಂದು. ಅಂದರೆ ಯೇಸು ಕ್ರಿಸ್ತನನ್ನು ಅನುಸರಿಸುವಂಥ ಶಿಷ್ಯರನ್ನು ನೋಡುವಾಗ ಹೇಗೆ ಬದುಕಿದ್ದಾರೆ, ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ಅವರು ಪ್ರಯಾಸ ಪಟ್ಟಿದ್ದಾರೆ. ನಮ್ಮ ಪ್ರಯಾಸ ಯಾಕೆ?
ನಮ್ಮ ಬದುಕು ಯಾಕೆ, ನಮ್ಮ ಪ್ರಯಾಸ ಯಾಕೆ, ನಮ್ಮ ದಿನಗಳು ಯಾಕೆ, ನಮ್ಮ ಮಾತುಗಳು ಯಾಕೆ, ನಮ್ಮ ನಡವಳಿಕೆ ಯಾಕೆ, ನಮ್ಮ ಬದುಕುಗಳು ಯಾಕೆ, ನಾವು ಯಾವ ರೀತಿ ನಡೀತಾ ಇದ್ದೀವಿ, ಯಾವ ರೀತಿ ಬದುಕ್ತಾ ಇದ್ದೀವಿ, ಯಾವ ರೀತಿ ಪ್ರಯಾಣ ಮಾಡ್ತಾ ಇದ್ದೀವಿ, ಯಾಕೆ ಬದುಕ್ತಾ ಇದ್ದೀವಿ ಅಂತ ನೋಡುವಾಗ ಈ ಲೋಕದಗೋಸ್ಕರ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ನಮ್ಮೆಲ್ಲರ ತವಕ, ನಮ್ಮೆಲ್ಲರ ವೇದನೆ, ನಮ್ಮೆಲ್ಲರ ಪ್ರಯಾಸ ಈ ಲೋಕ ಅಲ್ಲ ಅಂತೀರಾ? ಬ್ರದರ್, ನಾನು ಈ ಲೋಕದಗೋಸ್ಕರ ಬದುಕ್ತಾ ಇಲ್ಲ ಬ್ರದರ್, ದೇವ್ರಿಗೋಸ್ಕರ ಬದುಕ್ತಾ ಇದ್ದೀನಿ, ದೇವರ ಸೇವೆ ಮಾಡ್ತಾ ಇದ್ದೀನಿ ಅಂತೀರಾ? ದೇವರ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ನಿನ್ನಲ್ಲಿ ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾರೆ, ನಿಜವಾದ ಬೆಳಕು ನಿನ್ನಲ್ಲಿ ಕಾಣ್ತಾ ಇದೆ ಅಂತ ಅರ್ಥ. ವೈಷಮ್ಯಗಳು, ಹಗೆ, ಮಸ್ತರ, ಈ ಲೋಕದಲ್ಲಿ ಅನೇಕ ಆಚಾರಗಳು, ಈ ಲೋಕದಲ್ಲಿ ಅನೇಕ ಗೊಂದಲಗಳು, ಅನೇಕ ಗದ್ದಲಗಳು, ಅನೇಕ ಒಂದು ರೀತಿಯಲ್ಲಿ ಶೋಧನೆಗಳು, ಅನೇಕ ರೀತಿಯಲ್ಲಿ ಕಿರಿಕಿರಿಗಳು ಕಾಣ್ತಾ ಇದೆ ಅಂದರೆ ನಮ್ಮಲ್ಲಿ ನಿಜವಾದ ಬೆಳಕಿದೆಯಾ? ಆ ಬೆಳಕಿನಲ್ಲಿ ಇದ್ದೀವ ಅಂತೇಳಿ ಅಂಧಕಾರದಲ್ಲಿದ್ದೀವ? ಅಂಧಕಾರದಲ್ಲಿದ್ದೀವ? ಎಲ್ಲಿ ಇದ್ದೀವಿ, ಹೇಗೆ ಇದ್ದೀವಿ, ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಎಂದು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು ಈ ದಿನಗಳಲ್ಲಿ. ಯಾಕೆಂದರೆ ಇದು ಕೊನೆ ದಿನಗಳು. ಈ ಕೊನೆ ದಿನಗಳಲ್ಲಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳದೆ ಹೋದರೆ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳದೆ ಹೋದರೆ ನಮ್ಮ ಬದುಕು ಏನಾಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ? ನಮ್ಮ ಬದುಕು ಎಲ್ಲಿಗೆ ಹೋಗುತ್ತೆ? ನಮ್ಮ ಜೀವಿತ ಏನಾಗುತ್ತೆ? ನಾವು ಏನಾಗ್ತೀವಿ? ಮತ್ತೊಂದು ಸಾರಿ, ನಾನು ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ನಾನು ನಿಜವಾದ ಬೆಳಕು, ನನ್ನನ್ನು ಅನುಸರಿಸುವವನು ಕೂಡ ಲೋಕಕ್ಕೆ ಬೆಳಕಾಗಿರ್ತಾನೆ. ಲೋಕಕ್ಕೆ ಬೆಳಕಾಗಿರುವವನು ಲೋಕದಲ್ಲಿ ಬೆಳಗುತ್ತಾ ಇರ್ತಾನೆ, ಲೋಕದಲ್ಲಿ ಬೆಳಕು ಕೊಡ್ತಾ ಇರ್ತಾನೆ, ಆತ್ಮಿಕವಾಗಿ ಬೆಳಗುತ್ತಾನೆ. ಕುಂತಲ್ಲಿ ದೇವರ ವಾಕ್ಯದ ಮೂಲಕ ಬೆಳಗುತ್ತಾನೆ, ನಿಂತಲ್ಲಿ ದೇವರ ವಾಕ್ಯದ ಮೂಲಕ ಬೆಳಗುತ್ತಾನೆ, ಸಮಾಜದಲ್ಲಿ ಬೆಳಗುತ್ತಾನೆ, ಪ್ರತಿಯೊಂದು ಸ್ಥಳದಲ್ಲಿ ಬೆಳಕು ಕೊಡುವವನಾಗಿರ್ತಾನೆ. ದೇವರ ಬೆಳಕನ್ನು ಧರಿಸಿಕೊಂಡವನು ಮಾತಿನ ಮೂಲಕ, ಕ್ರಿಯೆಗಳ ಮೂಲಕ, ಪ್ರಾರ್ಥನೆ ಮೂಲಕ ನೋಡುವಾಗ ಪ್ರತಿ ಸ್ಥಳದಲ್ಲಿ ಅವನು ವಾಕ್ಯದ ಮೂಲಕ ಬೆಳೀತಾನೆ, ವಾಕ್ಯದ ಮೂಲಕ ಬೆಳಕು ಕೊಡ್ತಾನೆ. ಅರ್ಥ ಆಗುತ್ತಾ ಪ್ರಿಯರೇ? ನಾವು ಹೊಟ್ಟೆಗೋಸ್ಕರ ತವಕ ಪಡ್ತಾ ಇದ್ದೀವಂದರೆ ಕತ್ತಲೆಯಲ್ಲಿ ಇದ್ದೀವಂತ ಅರ್ಥ. ಈ ಲೋಕದಗೋಸ್ಕರ ತವಕ ಪಡ್ತಾ ಇದ್ದೀವಂದರೆ ಕತ್ತಲೆಯಲ್ಲಿ ಇದ್ದೀವಂತ ಅರ್ಥ. ಅಂಧಕಾರದಲ್ಲಿ. ಹೊಟ್ಟೆಗೆ ಊಟ ಮಾಡಬಾರ್ದು ಅಂತಲ್ಲ, ಒಳ್ಳೆ ಊಟ ಮಾಡು, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೋ, ತಪ್ಪಲ್ಲ. ಆದರೆ ಹೆಜ್ಜೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೇವರ ವಾಕ್ಯದಗೋಸ್ಕರ ಪ್ರಯಾಸ ಪಡಬೇಕು, ಸುವಾರ್ತೆಗೋಸ್ಕರ, ದೇವರ ಪ್ರೀತಿಯನ್ನು ಸಾರೋದಕ್ಕೋಸ್ಕರ, ಆತ್ಮಗಳನ್ನು ಕಾಪಾಡೋದಕ್ಕೋಸ್ಕರ, ಕುಟುಂಬವನ್ನು ಕಾಪಾಡೋದಕ್ಕೋಸ್ಕರ ನೀನು ಪ್ರಯಾಸ ಪಡಬೇಕು. ಏನು ಮಾಡ್ತಾ ಇದೀಯ ಅಮ್ಮ, ಅಪ್ಪ? ಏನು ಮಾಡ್ತಾ ಇದ್ದೀರಾ? ಪ್ರಿಯರಾದ ದೇವರ ಮಕ್ಕಳಿದೆ, ಕ್ರೈಸ್ತರ ಕುಟುಂಬಗಳನ್ನು ನೋಡುವಾಗ ಅಲ್ಲೋಕಲ್ಲೋಲವಾಗಿದೆ. ಕ್ರೈಸ್ತವ ಕುಟುಂಬಗಳಲ್ಲಿ ಹೊರಗಡೆ ಇದ್ದವ್ರನ್ನ ಕುಟುಂಬಗಳನ್ನು ನೋಡುವಾಗ ಬಿಟ್ಬಿಡೋಣ, ಒಂದು ರೀತಿಯಲ್ಲಿ ಪಕ್ಕಕ್ಕಿಡೋಣ. ನಮ್ಮ ಕ್ರೈಸ್ತರ ಕುಟುಂಬದಲ್ಲಿ ನೋಡುವಾಗ ಅಲ್ಲೋಕಲ್ಲ. ಒಬ್ಬನೇನೋ ಹೆಂಡತಿಯನ್ನು ಬಿಡ್ತಾ ಇದ್ದಾನೆ, ಹೆಂಡತಿಯನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಮತ್ತೊಬ್ಬರೇನೋ ಗಂಡನನ್ನು ಬಿಟ್ಟು ಇನ್ನೊಂದು ರೀತಿಯಲ್ಲಿ ಜೀವಿಸ್ತಾರೆ, ಲೋಕದ ರೀತಿಯಲ್ಲಿ. ಯಾಕೆ? ಇವನ ಮೂಲಕ ಸುಖ ಇಲ್ಲ ಎಂದು ಬೇರೆ ದಾರಿ ಹಿಡ್ಕೊಂಡು, ಇವಳ ಮೂಲಕ ಸುಖ ಇಲ್ಲ ಎಂದು ಮತ್ತೊಂದು ದಾರಿ ಹಿಡಿದುಕೊಂಡು, ಮಕ್ಕಳನ್ನು ಇನ್ನೊಂದು ದಾರಿಯಲ್ಲಿ ಸರಿಸಿ, ಒಟ್ಟಿನಲ್ಲಿ ಈ ಲೋಕದಲ್ಲಿ ಸುಖದಗೋಸ್ಕರ, ಆನಂದಗೋಸ್ಕರ ತವಕ ಪಡುವಂಥ ಲೋಕ ಇದು. ಲೋಕದಲ್ಲಿ ಆಗಿದ್ದರೆ ದೇವರ ಮಕ್ಕಳು ಎಂದು, ಬೆಳಕಿನಲ್ಲಿ ಜೀವಿಸ್ತಾ ಇದ್ದೀವಿ ಎಂದು ಹೇಳಿಕೊಳ್ಳುವಂಥ ನಾವು ಕೂಡ, ನಮ್ಮ ಮಧ್ಯದಲ್ಲೂ ಕೂಡ ಇಂಥವರು ಕಾಣ್ತಾ ಇರ್ತಾರೆ. ನಮ್ಮ ಬದುಕುಗಳು ಹೇಗಿದೆ? ನಮ್ಮ ಜೀವಿತಗಳು ಹೇಗಿದೆ? ಬೆಳಕಾಗಿದೆಯಾ? ಒಂದ್ಸರಿ ನೋಡ್ಕೊಳ್ಳಿ ಪ್ರಿಯರೇ. ಯಾಕಂದರೆ 1ನೇ ಶತಮಾನದಲ್ಲಿ ಇಸ್ರಾಯೇಲ್ರು, ಯೆಹೂದ್ಯರು, ಪರಿಸಾಯರು ಆ ಬೆಳಕನ್ನು ಅಂಗೀಕರಿಸಿಲ್ಲ, ಆ ಬೆಳಕನ್ನು ಒಪ್ಪಿಕೊಂಡಿಲ್ಲ, ಆ ಬೆಳಕನ್ನು ತಿಳಿದುಕೊಂಡಿಲ್ಲ, ಅರ್ಥ ಮಾಡಿಕೊಂಡಿಲ್ಲ. ಈ ಲೋಕದಗೋಸ್ಕರ ಪ್ರಯಾಸ ಪಡುವವನು ದೇವರನ್ನು ಅರ್ಥ ಮಾಡಿಕೊಂಡಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದ ಮೇಲೆ ಆಸೆ ಇಟ್ಟುಕೊಂಡವನು ದೇವರ ಬೆಳಕನ್ನು ಅರ್ಥ ಮಾಡಿಕೊಂಡಿಲ್ಲ, ದೇವರ ಬೆಳಕನ್ನು ತಿಳಿದುಕೊಂಡಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಿಂದ, ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ
ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ನಾವು ಸಾರುವಂಥ ಸುವಾರ್ತೆ, ನಾವು ಸಾರುವಂಥ ಸುವಾರ್ತೆ ಅಂದರೆ 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು, ನಾವು ಸಾರುವಂಥ ಸುವಾರ್ತೆ ಯಾರಿಗಾದರೂ ಮರೆಯಾಗಿದೆಯಾ? ಮರೆಯಾಗಿದೆಯಾ? ಮರೆಯಾಗಿದೆಯಾ ಅಂದರೆ ಅವರ ನಾಶನಕ್ಕೆ ದೇವರು ಮರೆ ಮಾಡಿದ್ದಾನೆ ಅಂತ. ಅಂದರೆ ದೇವರು ಎಲ್ಲರನ್ನು ಕಾಪಾಡಬೇಕು ಅಂತ ಉದ್ದೇಶ ಇಲ್ವಾ? ಎಲ್ಲರನ್ನು ಕಾಪಾಡಬೇಕಂತ ಉದ್ದೇಶ ಇರುವಂಥದ್ದು ನಿಜ. ಎಲ್ಲರನ್ನು ಕಾಪಾಡಬೇಕು ಎನ್ನುವಂಥದ್ದು ಉದ್ದೇಶ ಇರುವಂಥದ್ದು ನಿಜ. ಎಲ್ಲರನ್ನು ಕಾಪಾಡಬೇಕು. ಎಲ್ಲರನ್ನು ಕಾಪಾಡಬೇಕಾದರೆ ಎಲ್ಲರೂ ದೇವರ ಬಳಿಗೆ ಬರಬೇಕಲ್ಲ. ಎಲ್ಲರೂ ಕೂಡ ದೇವರ ಬಳಿಗೆ ಬರಬೇಕಾ? ಎಲ್ಲರೂ ದೇವರ ಬಳಿಗೆ ಬರಬೇಕು. ಎಲ್ಲರನ್ನು ಕಾಪಾಡಬೇಕು ಎನ್ನುವಂಥ ಉದ್ದೇಶ ದೇವರಿಗಿದೆ. ಎಲ್ಲರನ್ನು ಕಾಪಾಡೋದಕ್ಕೇ ದೇವರು ಏನು ಮಾಡ್ತಾ ಇದ್ದಾರಂತ ನೋಡುವಾಗ ಈ ಸುವಾರ್ತೆ ಟೋಟಲ್ ಪ್ರಪಂಚಕ್ಕೆ ತಿಳಿಸ್ತಾ ಇದ್ದಾನೆ. ದೇವರು ಈ ಸುವಾರ್ತೆ ಪ್ರಪಂಚಕ್ಕೆ ತಿಳಿಸ್ತಾ ಇದ್ದಾನೆ. ಹೇಗೆ ತಿಳಿಸ್ತಾ ಇದ್ದಾನೆ? ಪ್ರವಾದಿಗಳ ಮೂಲಕ ತಿಳಿಸ್ಕೊಟ್ರು, ಭಕ್ತರ ಮೂಲಕ, ಅಪೊಸ್ತಲರ ಮೂಲಕ, ಶಿಷ್ಯರ ಮೂಲಕ, ನಿಜವಾದ ಕ್ರೈಸ್ತರ ಮೂಲಕ, ಆನಂತರ ಗ್ರಂಥದ ಮೂಲಕ, ಪತ್ರಿಕೆಗಳ ಮೂಲಕ, ಕರಪತ್ರಿಕೆಗಳ ಮೂಲಕ ಎಲ್ಲ ರೀತಿಯಲ್ಲಿ ದೇವರು ತಿಳಿಸ್ತಾ ಇದ್ದಾರೆ ಇಲ್ವಾ? ಈ ಪ್ರಪಂಚ ದೇಶದಲ್ಲಿ ಎಲ್ಲರ ಕಡೆಗೆ ಸುವಾರ್ತೆ ಹೋಗ್ತಾ ಇದೆಯಾ ಇಲ್ವಂತ ನೋಡುವಾಗ ಹೋಗ್ತಾ ಇದೆ, ಹರಡ್ತಾ ಇದೆ, ಎಲ್ಲರ ಬಳಿಗೆ ಹೋಗ್ತಾ ಇದೆ. ರೇಡಿಯೋ ಮೂಲಕ ಆಗಿರ್ಬೋದು, ಟಿ ವಿ ಮೂಲಕ ಆಗಿರ್ಬೋದು, ಮಾಧ್ಯಮಗಳ ಮೂಲಕ ಆಗಿರ್ಬೋದು, ದಿನಪತ್ರಿಕೆಗಳ ಮೂಲಕ ಆಗಿರ್ಬೋದು, ಕರಪತ್ರಿಕೆಗಳ ಮೂಲಕ ಆಗಿರ್ಬೋದು, ಇಲ್ಲ ಫೇಸ್ಬುಕ್ ಮೂಲಕ, ವಾಟ್ಸಪ್ಗಳ ಮೂಲಕ, ಯೂಟ್ಯೂಬ್ಗಳ ಮೂಲಕ, ಇಲ್ಲ ಎಷ್ಟು ಸೋಷಲ್ ಮೀಡಿಯಾ ಇದೆಯೋ ಎಲ್ಲ ಮೀಡಿಯಾದ ಮೂಲಕ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡುವಾಗ ಎಲ್ಲ ಮೀಡಿಯಾಗಳ ಮೂಲಕ ಹೋಗ್ತಾ ಇದೆ, ಪ್ರಪಂಚಕ್ಕೆ ಹರಡ್ತಾ ಇದೆ. ಆದರೆ ತಿಳ್ಕೊಳ್ತಾ ಇಲ್ಲ ಅಂದರೆ ಕಾರಣ ಏನು? ಕಾರಣ ಏನು? ತಿಳ್ಕೊಳ್ಬೇಕು ಎನ್ನುವಂಥ ಹಂಬಲ ಮನುಷ್ಯರಿಗಿಲ್ಲ. ಗರ್ವ ಇದೆ, ಲೋಕದ ಆಸೆಗಳು ತುಂಬಿಕೊಂಡಿದೆ, ಲೋಕದ ಕೋರಿಕೆಗಳು ತುಂಬಿಕೊಂಡಿದೆ, ಕತ್ತಲೆ ಇದೆ. ಆ ಕತ್ತಲೆ ಇದ್ದಾಗ ಆ ಕತ್ತಲೆಯ ಬಳಿಯಲ್ಲಿ ಬೆಳಕು ತೋರಿಸುವಾಗ, ದೇವರ ವಾಕ್ಯವನ್ನು ಸಾರುವಾಗ, ನಮಗೆ ಬೇಡಪ್ಪ, ನಮಗೆ ಬೇಡ, ನಿಮ್ಮ ಕುಲದಲ್ಲಿ ಸೇರಿಸ್ಕೊಳ್ತೀರಾ, ನಿಮ್ಮ ಮತದಲ್ಲಿ ಸೇರಿಸ್ಕೊಳ್ತೀರಾ, ನಿಮ್ಮ ಜಾತಿಯಲ್ಲಿ ಸೇರಿಸ್ಕೊಳ್ತೀರಾ, ಆದ್ದರಿಂದ ನಮಗೆ ಬೇಡ, ನಮಗೆ ಬೇಡ, ನಮಗೆ ಬೇಡ ಅಂತೇಳಿ ಏನು ಮಾಡಿದ್ದಾರಂತ ನೋಡುವಾಗ ಈ ಜ್ಞಾನವನ್ನು ಒಪ್ಪಿಕೊಳ್ತಾ ಇಲ್ಲ ಅಂದರೆ ಕಾರಣ ಏನಂತ ನೋಡುವಾಗ ಅವರ ಹೃದಯ ಅಂಧಕಾರದಲ್ಲಿ ಇದೆ. ಹೃದಯ ಏನಿದೆ? ಅಂಧಕಾರದಲ್ಲಿ, ಕತ್ತಲೆಯಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ ನಿಜವಾಗಲೂ ಯಥಾರ್ಥವಾಗಿ ದೇವರನ್ನ ಅರ್ಥ ಮಾಡಿಕೊಳ್ಬೇಕು, ದೇವರನ್ನ ಹುಡುಕಬೇಕು, ದೇವರ ಮನಸ್ಸನ್ನು ನಾನು ತಿಳ್ಕೊಳ್ಬೇಕು ಎಂಬುವಂಥ ಒಳ್ಳೆಯ ಮನಸ್ಸಿದ್ರೆ ಖಂಡಿತವಾಗಿ ನಿನ್ನ ಬಳಿಗೆ ಸುವಾರ್ತೆ ಬಂದೇ ಬರುತ್ತೆ. ನಿನ್ನ ಬಳಿಗೆ ಹೇಗೋ ಒಂದು ರೀತಿಯಲ್ಲಿ ದೇವರು ತಲುಪಿಸ್ತಾನೆ. ದೇವರನ್ನು ತಿಳ್ಕೊಳ್ಬೇಕು, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು, ದೇವ್ರಿಗೋಸ್ಕರ ನಾನು ಬದುಕಬೇಕು, ದೇವರ ಮನಸ್ಸನ್ನು ನಾನು ಅರ್ಥ ಮಾಡಿಕೊಳ್ಬೇಕು ಎಂಬ ಮನಸ್ಸು ನಿನಗಿದ್ದರೆ ಖಂಡಿತವಾಗಿ ನಿನ್ನ ಬಳಿಗೆ ಸುವಾರ್ತೆ ಬಂದೇ ಬರುತ್ತೆ. ಆದರೆ ಬಂದಿಲ್ಲ, ಬಂದರೂ ನೀನು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ನಿನ್ನ ಮನಸ್ಸು ಕತ್ತಲಾಗಿದೆ, ನಿನ್ನ ಮನಸ್ಸು ಅಂಧಕಾರದಲ್ಲಿದೆ. ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಅದಕ್ಕೆ ಈ ಮಾತನ್ನು ಗಮನಿಸ್ರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ, ನಾವು ಸಾರುವ ಈ ಸುವಾರ್ತೆಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು ಕಾರಣ ಅವರ ಪಾಪಗಳೇ ಕಾರಣ, ಅವರ ಅಧರ್ಮಗಳೇ ಕಾರಣ, ಅವರ ಮಂದ ಹೃದಯವೇ ಕಾರಣ, ಗರ್ವ ಹೃದಯವೇ ಕಾರಣ. ಗರ್ವರು ಹೃದಯ, ಅಹಂಕಾರದ ಹೃದಯ, ಸೊಕ್ಕಿನ ಹೃದಯದಲ್ಲಿ ಗರ್ವ ತುಂಬಿಕೊಂಡಾಗ, ಅಹಂಕಾರ ತುಂಬಿಕೊಂಡಾಗ ಏನ್ರಿ, ಒಂದು ವೇಳೆ ಅವರ ಬಳಿಗೆ ಬೈಬಲ್ ಹೋದರೂ, ಅವರ ಬಳಿಯಲ್ಲಿ ಸುವಾರ್ತೆ ಹೋದರೂ, ಅವರ ಬಳಿಯಲ್ಲಿ ಅನೇಕ ಗ್ರಂಥಗಳು, ಬೈಬಲ್ ಗ್ರಂಥಗಳು ಇದ್ದರೂ ಅವರಿಗೆ ಅರ್ಥ ಆಗಿಲ್ಲ ಅಂದರೆ ಕಾರಣ ಏನು ಗೊತ್ತಾ ಪ್ರಿಯರೇ? ಕಾರಣ ಏನು ಗೊತ್ತಾ? ಅವರು ಅಹಂಕಾರದಲ್ಲಿ, ಸ್ವಾರ್ಥ ಚಿಂತನೆಯಲ್ಲಿ, ದ್ವೇಷ, ಹಗೆ, ಹೊಟ್ಟೆಕಿಚ್ಚಿನಲ್ಲಿ ಇರುವಂಥದ್ದೇ ಕಾರಣ. ಅಂಥ ಗುಣಗಳು ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ತುಂಬಿಲ್ವಾ? ತುಂಬಿಲ್ವಾ?
ಪ್ರಿಯರಾದ ದೇವರ ಮಕ್ಕಳಿರೋ, ಒಬ್ಬರೇನು ಕ್ರೈಸ್ತನು, ಒಬ್ಬನು ತುಂಬ ಜನ ಕ್ರೈಸ್ತರಿದೆ, ಅದರಲ್ಲಿ ಅನೇಕ ಮಂದಿ ವಿಜ್ಞಾನಿಗಳು ಕ್ರೈಸ್ತರಿದ್ದಾರೆ. ಆ ವಿಜ್ಞಾನಿಗಳಲ್ಲಿ ಒಬ್ಬ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಎಂಬುವಂಥ ವಿಜ್ಞಾನಿ ಮಂಗನಿಂದ ಮಾನವ ಎಂದು ಪರಿಚಯ ಮಾಡಿದ್ದಾರೆ. ಟೋಟಲ್ ಭೂಲೋಕದಲ್ಲಿ ಇದ್ದಂಥ ಮಾನವರಿದ್ದಾರಲ್ಲ, ಈ ಮಾನವರು ಮಂಗನ ಮೂಲಕ ಬದಲಾಗಿದ್ದಾರೆ ಅಂತ ಪರಿಚಯ ಮಾಡಿದೆ. ಯಾರು ಅಂತ ನೋಡುವ ಒಬ್ಬ ಕ್ರೈಸ್ತನು ವಿಜ್ಞಾನಿ, ಒಬ್ಬ ವಿಜ್ಞಾನಿ ಎಂದು ಹೇಳಿಕೊಳ್ಳಿರುವಂಥ ಈತನು ಏನು ಪರಿಚಯ ಮಾಡಿದ್ದಾನಂತ ನೋಡುವಾಗ ಮನುಷ್ಯನು ಮಂಗನಿಂದ ಮಾನವ. ಇನ್ನೊಬ್ಬ ವಿಜ್ಞಾನಿ ಹೇಳ್ತಾನೆ ಗ್ರಹಗಳಲ್ಲಿ ಬೇರೆ ಜೀವಿಗಳಿವೆ ಎಂದು. ಕೆಲವರು ಹೇಳ್ತಾರೆ ಬೇರೆ ಬೇರೆ ಗ್ರಹಗಳಲ್ಲಿ ಜೀವಿಗಳಿವೆ, ಬುದ್ಧ ಜೀವಿಗಳಿವೆ. ದೇವರು ಹೇಳ್ತಾರೆ ಮನುಷ್ಯರಿಗೆ ಯೋಗ್ಯವಾದದ್ದು, ಮಾನವರು ಜೀವಿಸೋದಕ್ಕೆ ಯೋಗ್ಯವಾದಂಥ ಸ್ಥಳ ಭೂಮಂಡಲ ಅಂತ ದೇವರು ಹೇಳಿದರೆ, ಇಲ್ಲ ಬೇರೆ ಗ್ರಹಗಳಲ್ಲಿ ಬೇರೆ ಜೀವಿಗಳಿವೆ, ಅಲ್ಲಿ ವಾತಾವರಣ ಇದೆ, ಅಲ್ಲಿ ಹೋಗ್ತೀವಿ, ಅಲ್ಲಿ ಮನೆಗಳನ್ನು ಕಟ್ಟಿಕೊಳ್ತೀವಿ, ಅಲ್ಲಿ ವಾಸ ಮಾಡ್ತೀವಿ ಅಂತೇಳಿ ಬೇರೆ ಗ್ರಹಗಳಲ್ಲಿ ಹೋಗೋದಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಎಂದು ಕರೆಯಲ್ಪಡುತ್ತಿರುವವರು ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆಂದರೆ ಕಾರಣ ಏನು ಗೊತ್ತಾ? ಅವರ ಹೃದಯ ಮಂದವಾಗಿದೆ, ಅವರ ಹೃದಯ ಕತ್ತಲಾಗಿದೆ. ನಿಜವಾದ ಬೆಳಕು ಅವರಿಗೆ ಅರ್ಥ ಆಗಿಲ್ಲ. ನಿಜವಾದ ಬೆಳಕು ಅಂದರೆ ದೇವರು ಎಂಬ ಬೆಳಕು ಮರೆಯಾಗಿದೆ ರೀ. ದೇವರು ಎಂಬ ಬೆಳಕು ಮರೆಯಾಗಿರುವುದರಿಂದ, ನಿಜವಾದ ಬೆಳಕು ಮರೆಯಾಗಿರುವುದರಿಂದ ಎಲ್ಲೆಲ್ಲಿಗೂ ಹೋಗ್ತಾರೆ. ಗ್ರಹಗಳಲ್ಲಿ ಜೀವಿಗಳು ಇಲ್ಲಪ್ಪ, ಯಾವ ಗ್ರಹಗಳಲ್ಲಿ ಜೀವಿಗಳು ಇಲ್ಲ. ಒಂದೇ ಒಂದು ಭೂಮಂಡಲದಲ್ಲಿ ಸರ್ವ ಜೀವ ರಾಶಿಗಳು, ಅದು ಬೈಬಲ್ ಹೇಳುತ್ತೆ. ಬೈಬಲ್ ಹೇಳುವಂಥದ್ದು ಇದೇ ಮನುಷ್ಯರಿಗೆ ಯೋಗ್ಯವಾದಂಥದ್ದು. ಭೂಮಂಡಲ ಮನುಷ್ಯರಿಗೆ ಯೋಗ್ಯವಾದಂಥ ಮಂಡಲ ಇದು. ಬೇರೆ ಗ್ರಹಗಳಲ್ಲಿ ಜೀವಿಗಳಿಲ್ಲ. ಬೇರೆ ಗ್ರಹಗಳಲ್ಲಿ ಜೀವಿಗಳು ಇದೆ ಎಂದು ಯಾರಾದರೂ ಹೇಳ್ತಾ ಇದ್ದಾರಂದರೆ ಅವರ ಹೃದಯ ಕತ್ತಲಾಗಿದೆ. ನಿಜವಾದ ಬೆಳಕು ಅರ್ಥ ಆಗಿಲ್ಲ ಅವರಿಗೆ. ಪ್ರಯತ್ನ ಮಾಡ್ಕೊಳ್ಳಿ, ಅದರ ಮೂಲಕ ಸಿಗುವಂಥ ಫಲ ಶೂನ್ಯ, ಜೀರೋ, ಏನಿಲ್ಲ. ಹಣ ಖರ್ಚು ಮಾಡ್ತಾರೆ, ಖರ್ಚು ಮಾಡುವಂಥದ್ದು, ಲಾಸ್ ಆಗುವಂಥದ್ದು, ಬಡವರನ್ನು ಲಾಸ್ ಮಾಡುವಂಥದ್ದು, ಬಡವರನ್ನು ಕೊಳ್ಳೆ ಹೊಡೆಯುವಂಥದ್ದು, ಅದು ನಡೆಯುತ್ತೆ. ಅದು ಬಿಟ್ಟರೆ ಏನಿಲ್ಲ. ಇನ್ನು ಅನೇಕ ಸುಳ್ಳು ಸಿದ್ಧಾಂತಗಳು ಸಮಾಜಕ್ಕೆ ಪರಿಚಯ ಮಾಡಿದ್ದಾರೆ. ಅನೇಕ ಸುಳ್ಳು ಸಿದ್ಧಾಂತಗಳನ್ನು ಹೇಗೆ ಪರಿಚಯ ಮಾಡೋದಕ್ಕೆ ಕಾರಣ ನಿಜವಾದ ಬೆಳಕನ್ನು ಅರ್ಥ ಮಾಡಿಕೊಳ್ಳದೆ ಇರುವಂಥದ್ದೇ ಕಾರಣ. ನಿಜವಾದ ಬೆಳಕು ದೇವರು, ನಿಜವಾದ ಬೆಳಕು ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಳದೆ ಇರುವಂಥದ್ದೇ ಕಾರಣ. ಆ ಬೆಳಕನ್ನು ತಿಳಿದುಕೊಂಡಿಲ್ಲ ಅಂದರೆ ಏನಾಗಿದೆ, ಕಾರಣ ಏನಂತ ನೋಡುವಾಗ ಏನ್ರಿ ಪ್ರಿಯರೇ ಅರ್ಥ ಮಾಡಿಕೊಳ್ಳಿ. 4ನೇ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತ ಯೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯದಲ್ಲಿ ಆ ಜ್ಞಾನವೆಂಬ ಬೆಳಕು ಹೊಳೆಯುವಂಥದ್ದು, ಬೆಳಕು ಕೊಡುವಂಥದ್ದು, ಹೊಳೆಯುವಂಥದ್ದು. ದೇವರ ಜ್ಞಾನವೆಂಬ ಬೆಳಕು, ಯೇಸು ಕ್ರಿಸ್ತರು ಜ್ಞಾನವೆಂಬ ಬೆಳಕು, ಯೇಸು ಕ್ರಿಸ್ತರೆಂಬ ಬೆಳಕು ಎಲ್ಲಿ? ಹೃದಯದಲ್ಲಿ ಹೊಳೆಯುವಂಥ ಬೆಳಕು ಇದು. ಹೃದಯದಲ್ಲಿ ಈ ಬೆಳಕಿದ್ರೆ ನಾವು ಶಾಶ್ವತವಾಗಿ ಈ ಲೋಕದಲ್ಲಿ ಸತ್ತೋದ್ರು ಇನ್ನೊಂದು ನಿತ್ಯ ಲೋಕವನ್ನು, ಮಹಾಲೋಕವನ್ನು, ಆ ಪರಲೋಕವನ್ನು ಪಡ್ಕೊಳ್ತೀವಿ ಅಂತೇಳಿ ದೇವರು ಪದೇ ಪದೇ ಹೇಳುವಾಗ ನಮ್ಮ ಬದುಕು ಕತ್ತಲಾಗಿದೆ ರೀ, ನಮ್ಮ ಜೀವಿತ ಕತ್ತಲಾಗಿದೆ ರೀ. ಈ ಲೋಕದಲ್ಲಿ ಹೆಂಡತಿಗೋಸ್ಕರ ತವಕ ಪಡ್ತಾ ಇದ್ದೀವಿ ಅಂದರು, ಮಕ್ಕಳಿಗೋಸ್ಕರ 24 ಗಂಟೆ ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಉದ್ಯೋಗದಗೋಸ್ಕರ, ಸಂಪಾದನೆಗೋಸ್ಕರ ತವಕ ಪಡ್ತಾ ಇದ್ದೀವಿ ಅಂದರೆ ನಿನ್ನ ಹೃದಯ ಕತ್ತಲಾಗಿದೆ ಎನ್ನುವಂಥ ವಿಷಯ ಮರಿಬಾರ್ದು. ಇವತ್ತು ರಾತ್ರಿ
ನಿನ್ನ ಹೃದಯ ಏನಾಗಿದೆ? ಯಾರಿಗೆ ಕೊಟ್ಟಿದ್ದೀರಾ ನಿಮ್ಮ ಹೃದಯ? ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮ ಬದುಕು? ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮ ಜೀವಿತ? ಪ್ರಪಂಚ ದೇಶದಲ್ಲಿ ಅಲ್ಲೋ ಕಲ್ಲೋಲವಾಗುತ್ತಿರುವಾಗ, ನಾಶವಾಗುತ್ತಿರುವಾಗ, ಬಳ್ಕೊಂಡು ಹೋಗುತ್ತಿರುವಾಗ, ಏನಾರ ಭಯಂಕರವಾದಂಥ ಸ್ಥಿತಿಗಳು ಬರುತ್ತಿರುವಾಗ, ಆದರೂ ಕೂಡ ನಮ್ಮ ಬದುಕುಗಳು ಬದಲಾಗ್ತಾ ಇಲ್ಲ ಅಂದರೆ ಕಾರಣ ಈ ಲೋಕದ ಮೇಲೆ ಇದ್ದಷ್ಟು ಮಮತೆ, ಈ ಲೋಕದ ಮೇಲೆ ಇದ್ದಷ್ಟು ಪ್ರೀತಿ ದೇವರ ಮೇಲೆ ಇಲ್ಲ. ದೇವರ ಮೇಲೆ ಇಲ್ಲ. ದೇವರು ನಿನಗೆ ತಂದೆ, ದೇವರು ನಿನ್ನನ್ನು ಹೆತ್ತಿದ್ದಾರೆ, ದೇವರು ನಿನಗೆ ಜನ್ಮ ಕೊಟ್ಟಿದ್ದಾರೆ, ದೇವರು ನಿನಗೆ ರೂಪ ಕೊಟ್ಟಿದ್ದಾರೆ. ತಾಯಿಯ ಗರ್ಭದಲ್ಲಿ ನಿನ್ನನ್ನು ನಿಲ್ಲಿಸಿ ನಿನಗೆ ರೂಪ ಕೊಟ್ಟು ಈ ಬದುಕಿನಲ್ಲಿ, ಈ ಜೀವಿತದಲ್ಲಿ ಅನುಭವಿಸೋದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಂಥ ದೇವರನ್ನು ನೀನು ಮರೆತು ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ನೀನು ನಡೀತಾ ಇದ್ದೀಯ. ಆ ನಿಜವಾದ ಬೆಳಕು ದೇವರಾಗಿರುವಾಗ, ಆ ನಿಜವಾದ ಬೆಳಕು ಯೇಸು ಕ್ರಿಸ್ತರಾಗಿರುವಾಗ ಆ ಬೆಳಕನ್ನು ಎಷ್ಟು ಮಂದಿ ಅರ್ಥ ಮಾಡಿಕೊಂಡಿದ್ದಾರೆ, ಎಷ್ಟು ಮಂದಿ ತಿಳ್ಕೊಂಡಿದ್ದಾರೆ? ಲೋಕದಲ್ಲಿ ಇದ್ದವರೇನೋ ಆ ರೀತಿ ಇದ್ದಾರೆ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವವರೇನೋ ನಾವೇನೋ ಒಂದು ರೀತಿಯಲ್ಲಿದ್ದೇವೆ. ನನ್ನ ಸಭೆ ದೊಡ್ಡದು, ನನ್ನ ಸಭೆ ದೊಡ್ಡದು, ನನ್ನ ಸಭೆ ದೊಡ್ಡದು ಅಂತ. ಒಬ್ಬ ಫಾದರ್ ನಿಂತ್ಕೊಂಡು ಹೇಳ್ತಾನೆ, ನಮ್ಮ ರೋಮನ್ ಕ್ಯಾಥಲಿಕ್ ಸಭೆನೇ ಶ್ರೇಷ್ಠವಾದ ಸಭೆ, ಎಲ್ಲರೂ ಇಲ್ಲಿಗೇನೇ ಬರಬೇಕು, ಎಲ್ಲರೂ ಇಲ್ಲಿಗೇನೇ ಬರಬೇಕು. ಹೌದಾ ಅಪ್ಪ? ಬೈಬಲ್ ಹಾಗೆ ಹೇಳ್ತದಾ ಅಪ್ಪ? ಫಾದರ್, ಬೈಬಲ್ ಹಾಗೆ ಹೇಳುತ್ತಾ? ರೋಮನ್ ಕ್ಯಾಥಲಿಕ್ಕೆ ಶ್ರೇಷ್ಠವಾದ ಸಭೆ ಎಂದು ಬೈಬಲ್ ಹೇಳುತ್ತಾ? ಅಥವಾ ಕ್ರಿಸ್ತನ ಸಭೆ ಅಂತ ಹೇಳುತ್ತಾ? ನಿಜವಾದ ಸಭೆ, ನಿಜವಾದ ಸಭೆ, ಶ್ರೇಷ್ಠವಾದ ಸಭೆ ಯೇಸು ಕ್ರಿಸ್ತನ ಸಭೆ. ಯೇಸು ಕ್ರಿಸ್ತನ ಸಭೆ. ನಾವು ಯೇಸು ಕ್ರಿಸ್ತರ ಹೆಸರನ್ನು ಹೇಳ್ಕೊಳ್ಬೇಕು ವಿನಃ ರೋಮ ಪಟ್ಟಣವೆಂದು, ಯೆರೂಸಲೇಮ್ ಪಟ್ಟಣವೆಂದು, ಸಿಯೋನು ಬೆಟ್ಟವೆಂದು, ಕಲ್ವಾರಿ ಬೆಟ್ಟವೆಂದು ಹೇಳಿಕೊಂಡ್ರೆ ಅದು ಸಭೆಯಲ್ಲ. ಕಲ್ವಾರಿ ಹೇಳ್ಕೊಳ್ತೀಯಾ? ಅದು ಸಭೆಯಲ್ಲ. ಸಿಯೋನು ಹೇಳ್ಕೊಳ್ತೀಯಾ? ಸಭೆಯಲ್ಲ. ಯೆರೂಸಲೇಮ್ ಹೇಳ್ಕೊಳ್ತೀಯಾ? ಅಲ್ಲ. ಕ್ರೈಸ್ತನನ್ನು ಹೇಳ್ಕೊ, ಕ್ರೈಸ್ತನ ಬಗ್ಗೆ ಹೇಳಿಕೋ. ನಾನು ಕ್ರಿಸ್ತನ ಸಭೆಯವನು ಅಂತ ಹೇಳಿಕೋ. ನಾನು ಯೇಸು ಕ್ರಿಸ್ತನ ಸಭೆಯವನು, ಯೇಸು ಕ್ರಿಸ್ತನ ಶಿಷ್ಯನು, ಯೇಸು ಕ್ರಿಸ್ತನ ಹಿಂಬಾಲಕನು ಅಂತ ಹೇಳ್ಕೊಳ್ಬೇಕು ನಾವೆಲ್ಲರೂ ಕೂಡ. ಏನು ಕಲಿಸ್ತಾ ಇದ್ದೀವಿ? ನಿಂದ. ಎಲ್ಲ ಸಭೆಯವರು ನಮ್ಮದೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ. ಏನಪ್ಪ ನಿಂದು ಶ್ರೇಷ್ಠ? ದೇವ್ರದ್ದು ಶ್ರೇಷ್ಠ ಅಂತ ಹೇಳು. ಯೇಸು ಕ್ರಿಸ್ತರದೇ ಶ್ರೇಷ್ಠ ಅಂತ ಹೇಳು. ಯೇಸು ಕ್ರಿಸ್ತರ ಮೂಲಕನೇ ಲೋಕಕ್ಕೆ ರಕ್ಷಣೆ ಅಂತ ಹೇಳು. ನಿನ್ನ ಸಭೆ ಮೂಲಕ ಅಲ್ಲ, ದೇವರ ಮೂಲಕ, ದೇವರ ಸಭೆಯ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ. ವಾಕ್ಯದ ಪ್ರಕಾರ ಇರಬೇಕು, ವಾಕ್ಯದ ಪ್ರಕಾರ ನಿನ್ನ ಬದುಕಿರಬೇಕು, ವಾಕ್ಯದ ಪ್ರಕಾರ ನಿನ್ನ ನಡವಳಿಕೆ ಇರಬೇಕು, ವಾಕ್ಯದ ಪ್ರಕಾರ ಪ್ರಾರ್ಥನೆ ಇರಬೇಕು, ವಾಕ್ಯದ ಪ್ರಕಾರ ಸಭೆ ಇರಬೇಕು. ಎಲ್ಲಿದ್ದೀವಿ? ಏನು ಮಾಡ್ತಾ ಇದ್ದೀವಿ? ಯಾವ ಕೆಲಸದಲ್ಲಿದ್ದೀವಿ? ಯಾವ ಕೆಲಸದಲ್ಲಿ? ಪ್ರಿಯರಾದ ದೇವರ ಮಕ್ಕಳಿರ, ಯೋಚನೆ ಮಾಡಿ. ಈ ಕೊನೆಯ ದಿನಗಳಲ್ಲಿ ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಇರುವ ಅಭ್ಯಂತೆ ಇದೆ ನಮ್ಮ ಬದುಕು. ಈಗಲೂ ಕೂಡ ನಾವು ದೇವರನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ, ತಿಳ್ಕೊಳ್ಳದೆ ಹೋದರೆ ನಮ್ಮ ಆತ್ಮಗಳು ಎಲ್ಲಿಗೆ ಹೋಗ್ತವೆ? ಏನಾಗುತ್ತೆ ನಮ್ಮ ಆತ್ಮಗಳು? ಜಾಗ್ರತೆ ಪ್ರಿಯರೇ. ಅದಕ್ಕೆ ಯೇಸುಪ್ರಭು ಹೇಳಿರುವಂಥ ಮಾತೇನು ಗೊತ್ತಾ? ನಾನೇ ನಿಜವಾದ ಬೆಳಕು, ನಾನೇ ನಿಜವಾದ ಬೆಳಕು. ನನ್ನ ಬಳಿಗೆ ಬಂದರೆ, ನನ್ನ ಮಾರ್ಗದಲ್ಲಿ ನಡೆದರೆ ಅವನು ನಿತ್ಯ ಜೀವವನ್ನು ಪಡೀತಾನೆ, ಶಾಶ್ವತವಾಗಿ ಬದುಕುತ್ತಾನೆ. ಆ ಶಾಶ್ವತವಾದಂಥ ಬದುಕು ನಾನು ಕೊಡುತ್ತೇನೆ, ಅದು ತಂದೆಯಾದ ದೇವರ ಮೂಲಕ ಅಂತ ಯೇಸುಪ್ರಭು ಹೇಳಿದ್ದಾರೆ. ಆತನ ಮಾತನ್ನು ನಂಬಿ ಅದರ ಪ್ರಕಾರ ನಡ್ಕೊಂಡ್ರೆ ನಿನಗೆ ರಕ್ಷಣೆ ಇದೆ, ನಿನಗೆ ಪರಲೋಕ ಇದೆ. ಆತನ ಮಾತನ್ನು ಪಕ್ಕಕ್ಕೆ ಇಟ್ಟು ತಿಂದು ಕುಡಿದು ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ನಾಳೆ ನಿನ್ನ ಗತಿ ಏನಾಗುತ್ತೋ ಒಂದು ಸಾರಿ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೋ. ನಾಳೆ ನಂಬಿಕೊಳ್ತೀನಿ, ಆಮೇಲೆ ನಂಬಿಕೊಳ್ತೀನಿ, ನಾಳೆ ದೀಕ್ಷಾಸ್ಥಾನ ಪಡ್ಕೊಳ್ತೀನಿ, ಆಮೇಲೆ ದೀಕ್ಷಾಸ್ಥಾನ ಪಡ್ಕೊಳ್ತೀನಿ, ಆಮೇಲೆ 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 ಅಂದರೆ ಆಕಸ್ಮಿಕವಾಗಿ ಪ್ರಾಣ ಹೋದರೆ ಏನಪ್ಪ ನಿನ್ನ ಗತಿ? ಏನಪ್ಪ ನಿನ್ನ ಗತಿ? ಏನಮ್ಮ ನಿನ್ನ ದುರ್ಗತಿ? ಜಾಗ್ರತೆ, ಎಚ್ಚರಿಕೆ. ದೇವರ ಮಾತಿಗೆ ಒಳಪಡಿ, ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳಿ. ನಿಜವಾದ ಬೆಳಕೆ ಯೇಸು ಕ್ರಿಸ್ತರು. ಆ ಬೆಳಕಿನ ಮೂಲಕ ರಕ್ಷಣೆ ಇದೆ, ಪರಲೋಕ ಇದೆ, ನಿತ್ಯ ಜೀವ ಇದೆ.
ನಿತ್ಯ ಜೀವ ಇದೆ. ಆ ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ಈ ಮಾರ್ಗದಲ್ಲಿ ಬರಬೇಕು. ಬೇಡ ಅಂದರೆ ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ, ನಿಮಗೆ ಮರೆಯಾಗಿದೆ ಅಂತ ಅರ್ಥ, ನಿಮಗೆ ಮರೆಯಾಗಿದೆ ಅಂತ ಅರ್ಥ. ಆದ್ದರಿಂದ ಜಾಗ್ರತೆ ಪಡಿ. ಇದು ನನ್ನ ಮಾತುಗಳಲ್ಲ, ನಿಮ್ಮನ್ನು ಏನೋ ಒಂದು ಕುಲದಲ್ಲಿ ಸೇರಿಸುವಂಥ ಮಾತುಗಳಲ್ಲ, ಭಕ್ತಿ ಮಾರ್ಗದಲ್ಲಿ ನಡೆಸುವಂಥ ಮಾತುಗಳು, ದೇವರ ಮಾರ್ಗದಲ್ಲಿ ನಡೆಸುವಂಥ ಮಾತುಗಳು. ಆದ್ದರಿಂದ ಪ್ರತಿ ಕ್ರೈಸ್ತರೇ ಜಾಗ್ರತೆ ಪಡಿ, ಎಚ್ಚರಿಕೆಯಿಂದ ಜೀವಿಸಿ. ನಿಮ್ಮ ಬದುಕುಗಳು ಜಾಗ್ರತೆ, ಎಚ್ಚರಿಕೆ. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ಎಚ್ಚರಿಕೆ. ಇದು ದೇವರ ಮಾತು. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಪರಲೋಕದಲ್ಲಿದ್ದಂಥ ನಮ್ಮ ತಂದೆ, ವಂದನೆಗಳು, ಸ್ತೋತ್ರಗಳು ತಂದೆ. ಕೆಲವು ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಾತುಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನೂ ಕಾಪಾಡಿ. ನಿಜವಾದ ಬೆಳಕು ನೀವು ತಂದೆ, ನಿಜವಾದ ಬೆಳಕು ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ತಂದೆ. ಅದೇ ಪ್ರಕಾರ ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡು ನಿಮ್ಮನ್ನು ನಂಬಿ ವಾಕ್ಯದ ಪ್ರಕಾರ ಜೀವಿಸುವಂಥ ಪ್ರತಿಯೊಬ್ಬರೂ ಕೂಡ ಲೋಕದಲ್ಲಿ ಬೆಳಕಾಗಿದ್ದಾರೆ ಎಂದು ನೀವು ಹೇಳಿದ್ದೀರಿ ತಂದೆ. ತಂದೆಯಾದ ದೇವರೇ, ನಿಮ್ಮ ಬೆಳಕೆಂಬ ಗುಣಗಳನ್ನು ಧರಿಸಿಕೊಂಡು, ವಾಕ್ಯಗಳನ್ನು ಧರಿಸಿಕೊಂಡು ವಾಕ್ಯದ ಪ್ರಕಾರ ಜೀವಿಸುವಂತೆ, ನಿಜವಾದ ಬೆಳಕಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ನಮ್ಮೆಲ್ಲರನ್ನು ಕಾಪಾಡಿ, ಪ್ರತಿಯೊಬ್ಬರನ್ನು ಕಾಪಾಡಿ. ಪ್ರತಿಯೊಬ್ಬರು ನಿಮ್ಮ ಮಕ್ಕಳು ತಂದೆ, ಎಲ್ಲರೂ ನಿಮ್ಮ ಮಕ್ಕಳು. ಎಲ್ಲರೂ ನಿಮ್ಮ ಮಾತುಗಳನ್ನು ತಿಳ್ಕೊಳ್ಳುವಂತೆ, ಎಲ್ಲರೂ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ. ಎಲ್ಲರನ್ನು ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಎಲ್ಲರಿಗೂ ವಂದನೆಗಳು ಪ್ರಿಯ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.